ಯಾತಕ್ಕಾಗಿ ಹೋರಾಟ ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಭಾರತ ದೇಶದಲ್ಲಿ ಸಂವಿಧಾನ ಜಾರಿಗೊಳಿಸಿ ಎಷ್ಟು ವರ್ಷ ಆಯಿತು? ಈ ತರ ಭ್ರಷ್ಟಾಚಾರ ನಡೀತದಲ್ಲ, ಈ ಭ್ರಷ್ಟಾಚಾರ ಅತಿ ಖಂಡಿಸಬೇಕಾದ ವಿಷಯ. ಯಾಕಪ್ಪ ಅಂದ್ರೆ ಬಾಬಾ ಸಾಹೇಬ್ ಎಷ್ಟು ಸ್ಪಷ್ಟವಾಗಿ ಸಂವಿಧಾನ ಬರ್ದಾರ. ಪ್ರತಿಯೊಂದು ದೇಶದಲ್ಲಿ ಪ್ರತಿಯೊಬ್ಬ ಯುವಕರಿಗೂ ಸಹ ನ್ಯಾಯ ಒದಗಿಸಬೇಕು, ಆರ್ಥಿಕವಾಗಿ ಒದಗಿಸಬೇಕು, ಅವ್ರ ಸಮಾಜಕ್ಕೆ ಸಮಾನತೆ ಇರಬೇಕಂತ. ಆದ್ರೆ ಈ ಪರಿಸ್ಥಿತಿ ಯಾವ ರೀತಿ ಆಗ್ತದಂದ್ರೆ, ಮುಖಂಡರಾದ ಈ ದೇಶದ ಒಬ್ಬ ಜವಾಬ್ದಾರಿತವಾದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನಿ ಅವರಿಗೆ ಸ್ವಲ್ಪ ನಾಚಿಕೆ ಆಗಬೇಕು. ಯಾಕಪ್ಪ ಅಂತಂದ್ರೆ ಒಬ್ಬ ವಿದ್ಯಾರ್ಥಿ ಅದೆಷ್ಟು ಕಷ್ಟಪಟ್ಟು ಓದಿರ್ತಾನ, ಅವ್ನು ಓದಿಗೆ ಫಲವಿಲ್ಲ ಅಂತಂದ್ರೆ ನೀವು ಯಾವ ರೀತಿ ಈ ಸರ್ಕಾರ ನಡೆಸ್ತೀರಿ? ನೀವು ಹೇಳ್ಬೇಕಂದ್ರೆ ದೇಶ ದ್ರೋಹಿಗಳು, ಸಂವಿಧಾನ ವಿರೋಧಿಗಳು. ನೀವು ಸಂವಿಧಾನ ಸ್ಪಷ್ಟವಾದ ಒಬ್ಬ ವಿದ್ಯಾರ್ಥಿಗೆ ಎಷ್ಟು ಆರ್ಥಿಕವಾಗಿ ನೆರವು ಕೊಡಬೇಕು, ಅವ್ರು ಕಲಿತಂತ ವಿದ್ಯೆಗೆ ಶಿಕ್ಷಣವಾಗಿ ಉದ್ಯೋಗ ಕೊಡಬೇಕು. ಅವ್ರ ಉದ್ಯೋಗ ಸಲುವಾಗಿ ಎಷ್ಟೋ ಬಡ್ದಾಡಕತ್ತಾರ. ಬಡ್ದಾಡ ಸರಿಯಾಕ ನೀವೊಂದು ನೀಟ್ ಎಕ್ಸಾಮ್ ಈ ತರ ಸೋರಿಕೆ ಮಾಡ್ತೀರ ಅಂದ್ರೆ ನಿಮ್ ಜನ್ಮಕ್ಕೋಸ್ಕರ ನಾಚಿಕೆ ಆಗ್ಬೇಕಂತ ಹೇಳ್ತೀನಿ ಸಭೆಯಲ್ಲಿ. ಯಾಕಂತಂದ್ರೆ ಪಾಪ ವಿದ್ಯಾರ್ಥಿಗಳ ಕಷ್ಟ ನೋಡ್ಬೇಕ್ರಿ ಮಾರಾಯರ. ನೀವೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಈ ತರ ಮಾಡೋದು ಬಹಳ ಭ್ರಷ್ಟ ಕೆಲಸ ಇದು. ಯಾತಕ್ಕಾಗಿ ಹೋರಾಟ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಭ್ರಷ್ಟ ಬಿಜೆಪಿ ಸರ್ಕಾರ. Hey.